ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿ ಹೊರ್ತಿದ್ದಂಥ ಆನೆ ಬಲರಾಮ. ಈ ಬಲರಾಮನ ಒಂದು ಸ್ಮಾರಕ ಆಗಬೇಕಂತ ಹೇಳುವಂಥ ಬೇಡಿಕೆ ಕಳೆದ ಹಲವು ವರ್ಷಗಳಿಂದ ಇದೆ. ಇದಕ್ಕೆ ಈಗಿನ ಸಂಸದರಾದ ಯದುವೀರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿ ಸ್ಥಳೀಯರಾದ ಜಗನ್ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಇದು ಬೇಡಿಕೆ ಅಂದರೆ ನೀವು ಮನವಿ ಮಾಡ್ತಾ ಇದ್ದೀರಿ ಇದು ಆಗಬೇಕಂತ ಹೇಳಿ? ಕಳೆದ ಒಂದು ವರ್ಷದಿಂದ ತೀವ್ರವಾಗಿ ಈ ಬೇಡಿಕೆಯನ್ನು ಮಾಡ್ತಾಯಿದ್ದೀವಿ. ಇದರ ಹಿಂದೆ ಸರ್ಕಾರಗಳು ಮಾಡ್ತವೆ ಅಂತೇಳಿ ನೋಡ್ದು ಇಲ್ಲಿವರೆಗೆ ಅದು ಮಾಡಲಿಲ್ಲ. ಹೋದ ಗಜಪಯಣದಲ್ಲಿ ನಾವು ಸನ್ಮಾನ್ಯ ಶ್ರೀ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನು ಕೊಟ್ಟೆವು. ಹಾಗೆ ನನ್ನೊಟ್ಟಿಗೆ ಹಾಸನ ಭಾಗದ ಕಾಡಾನೆ ಸಂಘದ ಅಧ್ಯಕ್ಷರಾದ ವಿಕ್ರಮ್ ಗೌಡ್ರು ಮತ್ತು ಇನ್ನೂ ಹಲವಾರು ಅಭಿಮಾನಿಗಳಿದ್ದರು. ಆಯಿತು ಅಂತೇಳಿ ಅಲ್ಲಾಡಿಸಿದರು ಹೊರತು ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ, ಯಾವುದೇ ಕೆಲಸ ಸಹ ಆಗಲಿಲ್ಲ. ಅಲ್ಲಿಂದ ನಮ್ಮ ಯದುವೀರ್ ಸರ್ ಅವರು ನಮ್ಮ ಕೋಣಕಟ್ಟೆ ಭಾಗದಲ್ಲಿ ಒಂದು ಅರಣ್ಯದ ಒಳಗಡೆ ಯಾವುದೋ ಒಂದು ರಸ್ತೆ ಉದ್ಘಾಟನೆ ಮಾಡಲಿಕ್ಕಿಂತ ಬಂದಿದ್ದರು. ಆವಾಗ ಅವರಿಗೆ ಮನವಿ ಕೊಟ್ಟಾಗ ಅವರು ತೀವ್ರವಾಗಿ ಇಮಿಡಿಯೇಟಾಗಿ ರಿಯಾಕ್ಷನ್ ಕೊಟ್ಟು ಒಂದು ವಾರದಲ್ಲಿ ಇದಕ್ಕೆ ಒಂದು ಒಳ್ಳೆಯ ಇದು ಮಾಡ್ತೇನೆ ಅಂತೇಳಿ ಪ್ರತಿಕ್ರಿಯೆ ಬರುತ್ತೆ ಅಂತೇಳಿ, ಅದೇ ರೀತಿ ಮೈಸೂರಿನ ಒಂದು 2-3 ಗೆಳೆಯರು ನಾವೆಲ್ಲ ಸೇರಿ ಅದನ್ನು ಯದುವೀರ್ ಅವರಿಗೆ ಒಂದು ಪತ್ರವನ್ನು ಕೊಟ್ಟು ಆ ಪತ್ರದ ಮುಖಾಂತರ ನಮ್ಮ ಸಂಸದರು ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರನ್ನ ಭೇಟಿ ಮಾಡಿ ಅದಕ್ಕಿರುವಂಥ ಉತ್ತರ ನಮಗೆ ಸಿಕ್ತು. ಇನ್ನು ಆದಷ್ಟು ಬೇಗ ಈ ದಸರಾದ ಒಳಗಡೆಯಲ್ಲಿ ಸ್ಮಾರಕ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಶಯ, ಬಲರಾಮ ಆನೆಯ ಅಭಿಮಾನಿಗಳ ಆಶಯ. ಸರ್, ಈಗ ಬಲರಾಮ ಮೃತಪಟ್ಟು ಎಷ್ಟು ವರ್ಷ ಆಯಿತು ಮತ್ತು ಈ ಬೇಡಿಕೆ ಯಾಕೆ ಅಂತ ಹೇಳುವಂಥದ್ದು? ಈಗ ನೋಡಿ, ಮೈಸೂರು ದಸರಾದಲ್ಲಿ ತಾಯಿ ಚಾಮುಂಡೇಶ್ವರಿ ವಿಗ್ರಹವನ್ನು ಹೊತ್ತು ಮೆರವಣಿಗೆ ಹೋಗೋದು ಸಣ್ಣ ವಿಷಯವೇನಲ್ಲ. ಈ ಹಿಂದೆ ಹೊತ್ತಂಥ ದ್ರೋಣ ಆಗಿರ್ಬೋದು, ರಾಜೇಂದ್ರ ಆಗಿರ್ಬೋದು, ಇತ್ತೀಚೆಗೆ ನಾವು ಕಳ್ಕೊಂಡಂಥ ನಮ್ಮ ಅರ್ಜುನನಾಗಿರ್ಬೋದು, ಆ ಪ್ರತಿಮೆಗಳಾಗಿದ್ದಾವೆ. ಅದೇ ರೀತಿ ಬಲರಾಮ ಅರ್ಜುನನಿಗಿಂತ ಮೊದಲು ದ್ರೋಣ ಆದ ಮೇಲೆ ಸತತವಾಗಿ 14 ವರ್ಷಗಳ ಕಾಲ ಮೈಸೂರು ಅಂಬಾರಿಯನ್ನು ಹೊತ್ತಿದೆ. ಹಾಗೆ ಎಲ್ಲ ಆನೆಗಳಿಗೆ ಈಗ ಅಂಬಾರಿ ಹೊರ್ತ ಆನೆಗಳಿಗೆ ಸ್ಮಾರಕ ಆಗಿದೆ. ಅದೇ ರೀತಿ ನಮ್ಮ ಬಲರಾಮನಿಗೆ ಹಾಕಬೇಕು. ಯಾಕೆ ಬಲರಾಮ 14 ವರ್ಷ ಸತತವಾಗಿ ಅಂಬಾರಿ ಎತ್ತಿದೆ. ನಾವೀಗ ಸತತವಾಗಿ 4-5 ವರ್ಷಗಳಿಂದನೂ ಇದೇ ಥರ ಕಷ್ಟಪಡ್ತಾನೇ ಇದ್ದೀವಿ. ಯಾಕೆ ನಮಗೆ ಬಲರಾಮನ ಮೇಲೆ ಸರ್ಕಾರಕ್ಕೆ ಏನಾದರೂ ಮುನಿಸಿದೆಯೇ? ಅದು ಏನಾದರೂ ಒಂದು ವಿಚಾರ ಗೊತ್ತಾಗಬೇಕಲ್ಲ. ಅಲ್ಲ, ಬಲರಾಮ ಏನಾದ್ರು ಅಂಬಾರಿ ಹೊರಕ್ಕಾಗೋದಿಲ್ಲ ಅಂತೆಲ್ಲ ಅರ್ಧದಲ್ಲಿ ಬಿಟ್ಟು ಏನಾದರೂ ಮಾಡಿದ ಅಂತ ಉದಾಹರಣೆಗಳೇನಿಲ್ಲ. ತುಂಬ ಸೌಮ್ಯ ಸ್ವಭಾವದಂಥ ಆನೆ ಆಗಲೇಬೇಕು. ಬಲರಾಮನ ಹಿಂದೆ ಮುಂದೆ ಅಂಬಾರಿ ಹೊತ್ತಂಥ ಆನೆಗಳಿಗೆ ಸಮಾಧಿ ಆದಾಗ ಬಲರಾಮಗೂ ಸಮಾಧಿ ಆಗಲೇಬೇಕು. ಯಾಕೆಂತೇಳಿದ್ರೆ 3ನೇ ಅತಿ ಹೆಚ್ಚು ಬಾರಿ ಅಂಬಾರಿ ಹೊತ್ತಂಥ ಆನೆ ಅಂತ ಹೇಳಿದ್ರೆ ಬಲರಾಮ. 2ನೇದು ಅಂತ ಹೇಳಿದ್ರೆ ದ್ರೋಣ 18 ಬಾರಿ, ಬಲರಾಮ 14 ಬಾರಿ. ಇನ್ನು ಜಯ ಮಾರ್ತಾಂಡ ನಾವು ನೋಡಲಿಲ್ಲ, ಅದು ಸುಮಾರು 45 ವರ್ಷಗಳ ಕಾಲ ಅಂಬಾರಿ ಹೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚಿನ ದ್ರೋಣ, ರಾಜೇಂದ್ರ, ಈಗ ಅರ್ಜುನ ಸಮಾಧಿಗಳಾಗಿವೆ. ಅದೇ ರೀತಿ ಬಲರಾಮನ ಸಮಾಧಿ ಆಗಲೇಬೇಕು ಸರ್. ಮತ್ತಿಗೂಡು ಕ್ಯಾಂಪಲ್ಲಿ ಇದ್ದಂಥ ಆನೆ ಅದಿದ್ದಂಥ ಸ್ಥಳದಲ್ಲೇ ಸಮಾಧಿ ಆಗಲಿ ಅಂತೇಳಿ, ಅದು ಹೇಗೂ ಈಗ ಮತ್ತಿಗೂಡು ಆನೆ ಶಿಬಿರಿಗೆ ಬಂದು ಪ್ರವಾಸಿ ತಾಣವಾಗಿದೆ. ಬೇಕಾದಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಬಂದರೂ ಇದು ಒಂದು ಸ್ಮಾರಕ ಇದ್ದರೆ ಇನ್ನೂ ಹೆಚ್ಚು ಆಕರ್ಷಣೆ ಆಗುತ್ತೆ. ಸರ್ಕಾರಕ್ಕೆ ಏನಾದರೂ ಇದರಿಂದ ಏನಾದರೂ ಒಂದು ಒಳ್ಳೆಯ ಲಾಭಗಳಾಗಬಹುದು. ಒಟ್ಟೆ ಸಂಸದರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದರೆ ಆದಷ್ಟು ಬೇಗ ಬಲರಾಮನ ಸ್ಮಾರಕ ಆಗಲಿ ಅಂತ ಹೇಳುವಂಥ ನಮ್ಮ ಆಶಯ ಕೂಡ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿ ಹೊರ್ತಿದ್ದಂಥ ಆನೆ ಬಲರಾಮ. ಈ ಬಲರಾಮನ ಒಂದು ಸ್ಮಾರಕ ಆಗಬೇಕಂತ ಹೇಳುವಂಥ ಬೇಡಿಕೆ ಕಳೆದ ಹಲವು ವರ್ಷಗಳಿಂದ ಇದೆ. ಇದಕ್ಕೆ ಈಗಿನ ಸಂಸದರಾದ ಯದುವೀರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿ ಸ್ಥಳೀಯರಾದ ಜಗನ್ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಇದು ಬೇಡಿಕೆ ಅಂದರೆ ನೀವು ಮನವಿ ಮಾಡ್ತಾ ಇದ್ದೀರಿ ಇದು ಆಗಬೇಕಂತ ಹೇಳಿ? ಕಳೆದ ಒಂದು ವರ್ಷದಿಂದ ತೀವ್ರವಾಗಿ ಈ ಬೇಡಿಕೆಯನ್ನು ಮಾಡ್ತಾಯಿದ್ದೀವಿ. ಇದರ ಹಿಂದೆ ಸರ್ಕಾರಗಳು ಮಾಡ್ತವೆ ಅಂತೇಳಿ ನೋಡ್ದು ಇಲ್ಲಿವರೆಗೆ ಅದು ಮಾಡಲಿಲ್ಲ. ಹೋದ ಗಜಪಯಣದಲ್ಲಿ ನಾವು ಸನ್ಮಾನ್ಯ ಶ್ರೀ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನು ಕೊಟ್ಟೆವು. ಹಾಗೆ ನನ್ನೊಟ್ಟಿಗೆ ಹಾಸನ ಭಾಗದ ಕಾಡಾನೆ ಸಂಘದ ಅಧ್ಯಕ್ಷರಾದ ವಿಕ್ರಮ್ ಗೌಡ್ರು ಮತ್ತು ಇನ್ನೂ ಹಲವಾರು ಅಭಿಮಾನಿಗಳಿದ್ದರು. ಆಯಿತು ಅಂತೇಳಿ ಅಲ್ಲಾಡಿಸಿದರು ಹೊರತು ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ, ಯಾವುದೇ ಕೆಲಸ ಸಹ ಆಗಲಿಲ್ಲ. ಅಲ್ಲಿಂದ ನಮ್ಮ ಯದುವೀರ್ ಸರ್ ಅವರು ನಮ್ಮ ಕೋಣಕಟ್ಟೆ ಭಾಗದಲ್ಲಿ ಒಂದು ಅರಣ್ಯದ ಒಳಗಡೆ ಯಾವುದೋ ಒಂದು ರಸ್ತೆ ಉದ್ಘಾಟನೆ ಮಾಡಲಿಕ್ಕಿಂತ ಬಂದಿದ್ದರು. ಆವಾಗ ಅವರಿಗೆ ಮನವಿ ಕೊಟ್ಟಾಗ ಅವರು ತೀವ್ರವಾಗಿ ಇಮಿಡಿಯೇಟಾಗಿ ರಿಯಾಕ್ಷನ್ ಕೊಟ್ಟು ಒಂದು ವಾರದಲ್ಲಿ ಇದಕ್ಕೆ ಒಂದು ಒಳ್ಳೆಯ ಇದು ಮಾಡ್ತೇನೆ ಅಂತೇಳಿ ಪ್ರತಿಕ್ರಿಯೆ ಬರುತ್ತೆ ಅಂತೇಳಿ, ಅದೇ ರೀತಿ ಮೈಸೂರಿನ ಒಂದು 2-3 ಗೆಳೆಯರು ನಾವೆಲ್ಲ ಸೇರಿ
ಅದನ್ನು ಯದುವೀರವರಿಗೆ ಒಂದು ಪತ್ರವನ್ನು ಕೊಟ್ಟು ಆ ಪತ್ರದ ಮುಖಾಂತರ ನಮ್ಮ ಸಂಸದರು ಮಾನ್ಯ ಈಶ್ವರ ಖಂಡ್ರೆ ಸಾಹೇಬ್ರನ್ನ ಭೇಟಿ ಮಾಡಿ ಅದಕ್ಕಿರುವಂಥ ಉತ್ತರ ನಮಗೆ ಸಿಕ್ತು. ಇನ್ನು ಆದಷ್ಟು ಬೇಗ ಈ ದಸರಾದ ಒಳಗಡೆಯಲ್ಲಿ ಸ್ಮಾರಕ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಶಯ, ಬಲರಾಮ ಆನೆಯ ಅಭಿಮಾನಿಗಳ ಆಶಯ. ಸರ್, ಈಗ ಬಲರಾಮ ಮೃತಪಟ್ಟು ಎಷ್ಟು ವರ್ಷ ಆಯಿತು ಮತ್ತು ಈ ಬೇಡಿಕೆ ಯಾಕೆ ಅಂತ ಹೇಳುವಂಥದ್ದು? ಈಗ ನೋಡಿ, ಮೈಸೂರು ದಸರಾದಲ್ಲಿ ತಾಯಿ ಚಾಮುಂಡೇಶ್ವರಿ ವಿಗ್ರಹವನ್ನು ಹೊತ್ತು ಮೆರವಣಿಗೆ ಹೋಗೋದು ಸಣ್ಣ ವಿಷಯವೇನಲ್ಲ. ಈ ಹಿಂದೆ ಹೊತ್ತಂಥ ದ್ರೋಣ ಆಗಿರ್ಬೋದು, ರಾಜೇಂದ್ರ ಆಗಿರ್ಬೋದು, ಇತ್ತೀಚೆಗೆ ನಾವು ಕಳ್ಕೊಂಡಂಥ ನಮ್ಮ ಅರ್ಜುನನಾಗಿರ್ಬೋದು, ಆ ಪ್ರತಿಮೆಗಳಾಗಿದ್ದಾವೆ. ಅದೇ ರೀತಿ ಬಲರಾಮ ಅರ್ಜುನನಿಗಿಂತ ಮೊದಲು ದ್ರೋಣ ಆದ ಮೇಲೆ ಸತತವಾಗಿ 14 ವರ್ಷಗಳ ಕಾಲ ಮೈಸೂರು ಅಂಬಾರಿಯನ್ನು ಹೊತ್ತಿದೆ. ಹಾಗೆ ಎಲ್ಲ ಆನೆಗಳಿಗೆ ಈಗ ಅಂಬಾರಿ ಹೊರ್ತ ಆನೆಗಳಿಗೆ ಸ್ಮಾರಕ ಆಗಿದೆ. ಅದೇ ರೀತಿ ನಾವು ಬಲರಾಮನಿಗೆ ಹಾಕಬೇಕು. ಯಾಕೆ ಬಲರಾಮ 14 ವರ್ಷ ಸತತವಾಗಿ ಅಂಬಾರಿ ಎತ್ತಿದೆ. ನಾವೀಗ ಸತತವಾಗಿ 4-5 ವರ್ಷಗಳಿಂದನೂ ಇದೇ ಥರ ಕಷ್ಟಪಡ್ತಾನೇ ಇದ್ದೀವಿ. ಯಾಕೆ ನಮಗೆ ಬಲರಾಮನ ಮೇಲೆ ಸರ್ಕಾರಕ್ಕೆ ಏನಾದರೂ ಮುನಿಸಿದೆಯೇ? ಅದು ಏನಾದರೂ ಒಂದು ವಿಚಾರ ಗೊತ್ತಾಗಬೇಕಲ್ಲ. ಅಲ್ಲ, ಬಲರಾಮ ಏನಾದ್ರು ಅಂಬಾರಿ ಹೊರಕ್ಕಾಗೋದಿಲ್ಲ ತಿಲ್ಲ ಅರ್ಧದಲ್ಲಿ ಬಿಟ್ಟು ಏನಾದರೂ ಮಾಡಿದ ಅಂತ ಉದಾಹರಣೆಗಳೇನಿಲ್ಲ. ತುಂಬ ಸೌಮ್ಯ ಸ್ವಭಾವದಂಥ ಆನೆ ಆಗಲೇಬೇಕು. ಬಲರಾಮನ ಹಿಂದೆ ಮುಂದೆ ಅಂಬಾರಿ ಹೊತ್ತಂಥ ಆನೆಗಳಿಗೆ ಸಮಾಧಿ ಆದಾಗ ಬಲರಾಮಗೂ ಸಮಾಧಿ ಆಗಲೇಬೇಕು. ಯಾಕಂತೇಳಿದ್ರೆ 3ನೇ ಅತಿ ಹೆಚ್ಚು ಬಾರಿ ಅಂಬಾರಿ ಹೊತ್ತಂಥ ಆನೆ ಅಂತ ಹೇಳಿದ್ರೆ ಬಲರಾಮ. 2ನೇದು ಅಂತ ಹೇಳಿದ್ರೆ ದ್ರೋಣ 18 ಬಾರಿ, ಬಲರಾಮ 14 ಬಾರಿ. ಇನ್ನು ಜಯ ಮಾರ್ತಾಂಡ ನಾವು ನೋಡಲಿಲ್ಲ, ಅದು ಸುಮಾರು 45 ವರ್ಷಗಳ ಕಾಲ ಅಂಬಾರಿ ಹೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚಿನ ದ್ರೋಣ, ರಾಜೇಂದ್ರ, ಈಗ ಅರ್ಜುನ ಸಮಾಧಿಗಳಾಗಿವೆ. ಅದೇ ರೀತಿ ಬಲರಾಮನ ಸಮಾಧಿ ಆಗಲೇಬೇಕು ಸರ್. ಮತ್ತಿಗೂಡು ಕ್ಯಾಂಪಲ್ಲಿ ಇದ್ದಂಥ ಆನೆ ಅದಿದ್ದಂಥ ಸ್ಥಳದಲ್ಲೇ ಸಮಾಧಿ ಆಗಲಿ ಅಂತೇಳಿ, ಅದು ಹೇಗೂ ಈಗ ಮತ್ತಿಗೂಡು ಆನೆ ಶಿಬಿರಿಗೆ ಬಂದು ಪ್ರವಾಸಿ ತಾಣವಾಗಿದೆ. ಬೇಕಾದಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಬಂದರೂ ಇದು ಒಂದು ಸ್ಮಾರಕ ಇದ್ದರೆ ಇನ್ನೂ ಹೆಚ್ಚು ಆಕರ್ಷಣೆ ಆಗುತ್ತೆ. ಸರ್ಕಾರಕ್ಕೆ ಏನಾದರೂ ಇದರಿಂದ ಏನಾದರೂ ಒಂದು ಒಳ್ಳೆಯ ಲಾಭಗಳಾಗಬಹುದು. ಒಟ್ಟೆ ಸಂಸದರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದರೆ ಆದಷ್ಟು ಬೇಗ ಬಲರಾಮನ ಸ್ಮಾರಕ ಆಗಲಿ ಅಂತ ಹೇಳುವಂಥ ನಮ್ಮ ಆಶಯ ಕೂಡ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿ ಹೊರ್ತಿದ್ದಂಥ ಆನೆ ಬಲರಾಮ. ಈ ಬಲರಾಮನ ಒಂದು ಸ್ಮಾರಕ ಆಗಬೇಕಂತ ಹೇಳುವಂಥ ಬೇಡಿಕೆ ಕಳೆದ ಹಲವು ವರ್ಷಗಳಿಂದ ಇದೆ. ಇದಕ್ಕೆ ಈಗಿನ ಸಂಸದರಾದ ಯದುವೀರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿ ಸ್ಥಳೀಯರಾದ ಜಗನ್ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಇದು ಬೇಡಿಕೆ ಅಂದರೆ ನೀವು ಮನವಿ ಮಾಡ್ತಾ ಇದ್ದೀರಿ ಇದು ಆಗಬೇಕಂತ ಹೇಳಿ? ಕಳೆದ 1 ವರ್ಷದಿಂದ ತೀವ್ರವಾಗಿ ಈ ಬೇಡಿಕೆಯನ್ನು ಮಾಡ್ತಾಯಿದ್ದೀವಿ. ಇದರ ಹಿಂದೆ ಸರ್ಕಾರಗಳು ಮಾಡ್ತವೆ ಅಂತೇಳಿ ನೋಡ್ದು ಇಲ್ಲಿವರೆಗೆ ಅದು ಮಾಡಲಿಲ್ಲ. ಹೋದ ಗಜಪಯಣದಲ್ಲಿ ನಾವು ಸನ್ಮಾನ್ಯ ನಮ್ಮ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನು ಕೊಟ್ಟೆವು. ಹಾಗೆ ನನ್ನೊಟ್ಟಿಗೆ ಹಾಸನ ಭಾಗದ ಕಾಡಾನೆ ಸಂಘದ ಅಧ್ಯಕ್ಷರಾದ ವಿಕ್ರಮ್ ಗೌಡ್ರು ಮತ್ತು ಇನ್ನೂ ಹಲವಾರು ಅಭಿಮಾನಿಗಳಿದ್ದರು. ಆಯಿತು ಅಂತೇಳಿ ಅಲ್ಲಾಡಿಸಿದರು. ಹೊರತು ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ, ಯಾವುದೇ ಕೆಲಸ ಸಹ ಆಗಲಿಲ್ಲ. ಅಲ್ಲಿಂದ ನಮ್ಮ ಯದುವೀರ್ ಸರ್ ಅವರು ನಮ್ಮ ಕೋಣಕಟ್ಟೆ ಭಾಗದಲ್ಲಿ ಒಂದು ಅರಣ್ಯದ ಒಳಗಡೆ ಯಾವುದೋ ಒಂದು ರಸ್ತೆ ಉದ್ಘಾಟನೆ ಮಾಡಲಿಕ್ಕಿಂತ ಬಂದಿದ್ದರು. ಆವಾಗ ಅವರಿಗೆ ಮನವಿ ಕೊಟ್ಟಾಗ ಅವರು ತೀವ್ರವಾಗಿ ಇಮಿಡಿಯೇಟಾಗಿ ರಿಯಾಕ್ಷನ್ ಕೊಟ್ಟು 1 ವಾರದಲ್ಲಿ ಇದಕ್ಕೆ ಒಂದು ಒಳ್ಳೆಯ ಇದು ಮಾಡ್ತೇನೆ ಅಂತೇಳಿ ಪ್ರತಿಕ್ರಿಯೆ ಬರುತ್ತೆ ಅಂತೇಳಿ, ಅದೇ ರೀತಿ ಮೈಸೂರಿನ ಒಂದು 2-3 ಗೆಳೆಯರು ನಾವೆಲ್ಲ ಸೇರಿ ಅದನ್ನು ಯದುವೀರವರಿಗೆ ಒಂದು ಪತ್ರವನ್ನು ಕೊಟ್ಟು ಆ ಪತ್ರದ ಮುಖಾಂತರ ನಮ್ಮ ಸಂಸದರು ಮಾನ್ಯ ಈಶ್ವರ ಖಂಡ್ರೆ ಸಾಹೇಬ್ರನ್ನ ಭೇಟಿ ಮಾಡಿ ಅದಕ್ಕಿರುವಂಥ ಉತ್ತರ ನಮಗೆ ಸಿಕ್ತು. ಇನ್ನು ಆದಷ್ಟು ಬೇಗ ಈ ದಸರಾದ ಒಳಗಡೆಯಲ್ಲಿ ಸ್ಮಾರಕ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಶಯ, ಬಲರಾಮ ಆನೆಯ ಅಭಿಮಾನಿಗಳ ಆಶಯ. ಸರ್, ಈಗ ಬಲರಾಮ ಮೃತಪಟ್ಟು ಎಷ್ಟು ವರ್ಷ ಆಯಿತು ಮತ್ತು ಈ ಬೇಡಿಕೆ ಯಾಕೆ ಅಂತ ಹೇಳುವಂಥದ್ದು? ಈಗ ನೋಡಿ, ಮೈಸೂರು ದಸರಾದಲ್ಲಿ ತಾಯಿ ಚಾಮುಂಡೇಶ್ವರಿ ವಿಗ್ರಹವನ್ನು ಹೊತ್ತು ಮೆರವಣಿಗೆ ಹೋಗೋದು ಸಣ್ಣ ವಿಷಯವೇನಲ್ಲ. ಈ ಹಿಂದೆ ಹೊತ್ತಂಥ ದ್ರೋಣ ಆಗಿರ್ಬೋದು, ರಾಜೇಂದ್ರ ಆಗಿರ್ಬೋದು, ಇತ್ತೀಚೆಗೆ ನಾವು ಕಳ್ಕೊಂಡಂಥ ನಮ್ಮ ಅರ್ಜುನನಾಗಿರ್ಬೋದು, ಆ ಪ್ರತಿಮೆಗಳಾಗಿದ್ದಾವೆ. ಅದೇ ರೀತಿ ಬಲರಾಮ ಅರ್ಜುನನಿಗಿಂತ ಮೊದಲು ದ್ರೋಣ ಆದ ಮೇಲೆ ಸತತವಾಗಿ 14 ವರ್ಷಗಳ ಕಾಲ ಮೈಸೂರು ಅಂಬಾರಿಯನ್ನು ಹೊತ್ತಿದೆ. ಹಾಗೆ ಎಲ್ಲ ಆನೆಗಳಿಗೆ ಈಗ ಅಂಬಾರಿ ಹೊರ್ತ ಆನೆಗಳಿಗೆ ಸ್ಮಾರಕ ಆಗಿದೆ. ಅದೇ ರೀತಿ ನಾವು ಬಲರಾಮನಿಗೆ ಹಾಕಬೇಕು. ಯಾಕೆ ಬಲರಾಮ 14 ವರ್ಷ ಸತತವಾಗಿ ಅಂಬಾರಿ ಎತ್ತಿದೆ. ನಾವೀಗ ಸತತವಾಗಿ 4-5 ವರ್ಷಗಳಿಂದನೂ ಇದೇ ಥರ ಕಷ್ಟಪಡ್ತಾನೇ ಇದ್ದೀವಿ. ಯಾಕೆ ನಮಗೆ ಬಲರಾಮನ ಮೇಲೆ ಸರ್ಕಾರಕ್ಕೆ ಏನಾದರೂ ಮುನಿಸಿದೆಯೇ?
ಅದು ಏನಾದರೂ ಒಂದು ವಿಚಾರ ಗೊತ್ತಾಗಬೇಕಲ್ಲ. ಅಲ್ಲ ಬಲರಾಮ ಏನಾದ್ರು ಅಂಬಾರಿ ಹೊರಕ್ಕಾಗೋದಿಲ್ಲ ಅಂತೆಲ್ಲ ಅರ್ಧದಲ್ಲಿ ಬಿಟ್ಟು ಏನಾದರೂ ಮಾಡಿದ ಅಂಥ ಉದಾಹರಣೆಗಳೇನಿಲ್ಲ. ತುಂಬ ಸೌಮ್ಯ ಸ್ವಭಾವದಂಥ ಆನೆ ಆಗಲೇಬೇಕು. ಬಲರಾಮನ ಹಿಂದೆ ಮುಂದೆ ಅಂಬಾರಿ ಹೊತ್ತಂಥ ಆನೆಗಳಿಗೆ ಸಮಾಧಿ ಆದಾಗ ಬಲರಾಮಗೂ ಸಮಾಧಿ ಆಗಲೇಬೇಕು. ಯಾಕಂತೇಳಿದ್ರೆ ಮೂರನೇ ಅತಿ ಹೆಚ್ಚು ಬಾರಿ ಅಂಬಾರಿ ಹೊತ್ತಂಥ ಆನೆ ಅಂತ ಹೇಳಿದ್ರೆ ಬಲರಾಮ. ಎರಡನೇದು ಅಂತ ಹೇಳಿದ್ರೆ ದ್ರೋಣ 18 ಬಾರಿ, ಬಲರಾಮ 14 ಬಾರಿ. ಇನ್ನು ಜಯ ಮಾರ್ತಾಂಡ ನಾವು ನೋಡಲಿಲ್ಲ, ಅದು ಸುಮಾರು 45 ವರ್ಷಗಳ ಕಾಲ ಅಂಬಾರಿ ಹೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚಿನ ದ್ರೋಣ, ರಾಜೇಂದ್ರ, ಈಗ ಅರ್ಜುನ ಸಮಾಧಿಗಳಾಗಿವೆ. ಅದೇ ರೀತಿ ಬಲರಾಮನ ಸಮಾಧಿ ಆಗಲೇಬೇಕು ಸರ್. ಮತ್ತಿಗೂಡು ಕ್ಯಾಂಪಲ್ಲಿ ಇದ್ದಂಥ ಆನೆ ಅದಿದ್ದಂಥ ಸ್ಥಳದಲ್ಲೇ ಸಮಾಧಿ ಆಗಲಿ ಅಂತೇಳಿ, ಅದು ಹೇಗೂ ಈಗ ಮತ್ತಿಗೂಡು ಆನೆ ಶಿಬಿರಿಗೆ ಬಂದು ಪ್ರವಾಸಿ ತಾಣವಾಗಿದೆ. ಬೇಕಾದಷ್ಟು ಪ್ರವಾಸಿಗರು ಬರ್ತಾಯಿದ್ದಾರೆ. ಬಂದರೂ ಇದು ಒಂದು ಸ್ಮಾರಕ ಇದ್ದರೆ ಇನ್ನೂ ಹೆಚ್ಚು ಆಕರ್ಷಣೆ ಆಗುತ್ತೆ. ಸರ್ಕಾರಕ್ಕೆ ಏನಾದರೂ ಇದರಿಂದ ಏನಾದರೂ ಒಂದು ಒಳ್ಳೆಯ ಲಾಭಗಳಾಗಬಹುದು. ಒಟ್ಟೆ ಸಂಸದರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದರೆ ಆದಷ್ಟು ಬೇಗ ಬಲರಾಮನ ಸ್ಮಾರಕ ಆಗಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ ಕೂಡ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.